ಈಗ ಪೈಲ್ಸ್ ಸಮಸ್ಯೆ ಹೇಗೆ ಮುಜುಗರನೋ, ಡಾಕ್ಟರ್ ಅನ್ನಿಸ್ಕೊಂಡು ಮುಜುಗರನೇ. ಪೈಲ್ಸ್ ಡಾಕ್ಟರ್ ಅನ್ಕೊಳ್ಳೋಕೆ ಮುಜುಗರ, ನಗ್ತಾರಲ್ಲ, ಪೈಲ್ಸ್ ಡಾಕ್ಟ್ರಪ್ಪ ಇವನು ಅಂತ. ಕ್ರಾನ್ಸ್ ಡಿಸೀಸು, ಅಲ್ಸರೇಟಿವ್ ಕೊಲೈಟಿಸ್ ಅಂತ ನಾವು ನೋಡೇ ಇಲ್ಲ ಜೀವನದಲ್ಲಿ. ಈಗ ದಿನಕ್ಕೆ ನಾಲ್ಕು ಜನ ನೋಡ್ತೀವಿ. ಏನು ಸರ್ ಹಂಗಂದ್ರೆ? ಇಂಡಿಯಾದಲ್ಲಿ ಕ್ವ್ಯಾಕ್ ಸುಮಾರು 15 ಲಕ್ಷ ಜನ ಇದ್ದಾರೆ ಸರ್. 15 ಲಕ್ಷ. ಇದು ಒಂದು ಜರ್ನಲಲ್ಲಿ, ಯುರೋಪ್ ಜರ್ನಲ್ಲಿ ಪಬ್ಲಿಷ್ ಆಗಿದೆ. ಒಬ್ಬ ಕ್ವ್ಯಾಕ್ ಇದ್ದಾನೆ, ಅವನೇನು ಮಾಡ್ತಾನೆ, ಈ ಟೈಟ್ ಆಗಿರುತ್ತಲ್ಲ ಗುದದ್ವಾರ, ಅದನ್ನು ಅಗಲ ಮಾಡಬೇಕು ಅಂತೇಳಿ ಎತ್ತಿನ ಕೊಂಬಿಡ್ತಾನೆ ಅಗಲ ಮಾಡೋಕ್ಕೆ. ಈ ಡೇರೆ ಹಾಕ್ಕೊಂಡು ಉತ್ತರ ಭಾರತದಿಂದ ಬರ್ತಾರೆ, ಡೇರೆ ಹಾಕಿರ್ತಾರೆ. ಬರೀ ಪೈಲ್ಸೇ ಅಲ್ಲ, ಏನೋ ಸೆಕ್ಷುವಲ್ ಫಂಕ್ಷನ್ ಜಾಸ್ತಿ ಮಾಡ್ತೀವಿ. ಸಿಸೇರಿಯನ್ ಮಾಡೋದಿದೆಯಲ್ಲ, ಅದು ಡಾಕ್ಟರ್ಗಳು ದುಡ್ಡುಗೋಸ್ಕರ ಮಾಡ್ತಾರೆ, ಅದು ಸಮಸ್ಯೆ ಇಲ್ಲ ಅಂದ್ರೂ ಕೂಡ ತೋರಿಸ್ತಾರೆ ಅನ್ನೋದೇ ನಮ್ಮ ಜನರ ಮನಸ್ಸಲ್ಲಿರುವಂಥ ಭಾವನೆ. ದುಡ್ಡುಗೋಸ್ಕರ ಮಾಡ್ತಾರೆ ಅಂತ. ನಿಜ ಸರ್, ನಿಜವಾಗ್ಲೂ ನಿಜ. ಇಡೀ ಪ್ರಪಂಚದಲ್ಲಿ ನಾವು ಕೈ ಮುಗಿದು ನಮಸ್ಕಾರ ಮಾಡಬೇಕಾಗಿರೋದು ನಮ್ಮ ಗೈನಕಾಲಜಿಸ್ಟ್ನ, ನಮ್ಮ ಆಬ್ಸ್ಟೆಟಿಷಿಯನ್ಸ್ನ. ದೇ ಆರ್ ದ ಮೋಸ್ಟ್ ಎಥಿಕಲ್ ಪೀಪಲ್. ಫಸ್ಟ್ ಟೈಮ್ ಒನ್ ಆಫ್ ಇಂಡಿಯಾಸ್ ಲೇಸರ್ ಸೆಂಟರ್ ಇಸ್ ಅವರ್ ಸೆಂಟರ್. ಹಾಗಾಗಿ ನಾವು ಪೈಲ್ಸ್ ಆಗ್ಬೋದು, ಫಿಷರ್ ಆಗ್ಬೋದು, ಫಿಶ್ಚುಲ್ ಆಗ್ಬೋದು, ಲೇಸರ್ ಮುಖಾಂತರ ಚಿಕಿತ್ಸೆ ಮಾಡಿ ಕಂಪ್ಲೀಟಾಗಿ ಅದನ್ನು ಗುಣ ಮಾಡ್ತೀವಿ. ದೇವರು ನಮ್ಮಂಥವ್ರನ್ನ ಚೂಸ್ ಮಾಡಿ ಡಾಕ್ಟ್ರ್ ಮಾಡಿದ್ದಾನೆ. ಯಾಕೆ ಡಾಕ್ಟ್ರ್ ಮಾಡಿದ್ದಾನೆ? ಜೀವ ಉಳಿಸೋಕ್ಕೆ.